ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಈ ರೀತಿ ಗರಿಗರಿಯಾದ ವಡೆಯನ್ನು ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತೀರಾ, ಅಷ್ಟು ಟೇಸ್ಟಿಯಾಗಿ ಆಗುವಂತಹ ಒಂದು ಮಸಾಲ ವಡೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇಲ್ಲಿ ಒಂದು ತಟ್ಟೆಗೆ ನಾನಿಲ್ಲಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 2 ಸ್ಪೂನ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವಾಗ ತಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಅದಕ್ಕೆ ಇವಾಗ ಎಲ್ಲದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಒಂದು 4ರಿಂದ 5 ಒಣಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ. ಒಣಮೆಣಸಿನ್ಕಾಯಿ ಬೇಡ ಅಂದರೆ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಕೂಡ ನೀವು ತಗೊಳ್ಬೋದು. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕಾಯಿ ತುರಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ನಾನು ಹಾಕ್ಕೊಳ್ತಾ ಇರೋದು. ಇವಾಗ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 1/4 ಟೀ ಸ್ಪೂನ್ಗಿಂತನೂ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಚಕ್ಕೆ ಲವಂಗವನ್ನೇ ಹಾಕ್ಕೊಳ್ಬೋದು, ಪೌಡರ್ ಇದ್ದರೆ ಪೌಡರ್ನೇ ಸೇರಿಸ್ಕೊಳ್ಳಿ. ಹಾಗೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಅವರೇ ಬೇಳೆ, ಇಸ್ಕಿದ ಕಾಳಿರುತ್ತಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಇವತ್ತು ವಡೆಯನ್ನು ಮಾಡ್ತಿರೋದು. ಖಂಡಿತವಾಗ್ಲೂ ಈ ಸೀಸನ್ ಮುಗಿಯೋ ಹೊತ್ತಿಗೆ ಒಂದು ಸಲನಾದರೂ ಈ ಒಂದು ಅವರೇ ಬೇಳೆಯ ವಡೆಯನ್ನು ಒಂದು ಸಲ ತಯಾರಿಸಿ ಖಂಡಿತ ಫಿದಾಗೋಗ್ತೀರಾ. ಅಷ್ಟು ಟೇಸ್ಟಿಯಾಗಿ ಆಗುತ್ತೆ, ತುಂಬಾ ಯಮ್ಮಿ ಆಗಿರುತ್ತೆ. ಖಂಡಿತ ತಯಾರಿಸಿ ನೋಡಿ ಫ್ರೆಂಡ್ಸ್. ಓಕೆ, ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ನಾವು ಗ್ರೈಂಡ್ ಮಾಡ್ಕೊಂಬರೋಣ. ನೀರೇನು ಕೂಡ ಹಾಕ್ಕೊಳ್ಳೋದು ಬೇಡ, ಹಾಗೆ ಡ್ರೈ ಆಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬರಬೇಕಾಗುತ್ತೆ. ಈಗ ನೋಡ್ಬೋದು ನೀವು. ಸೊ ಈ ರೀತಿಯಾಗಿ ನಾನು ಅದನ್ನು ರುಬ್ಕೊಂಬಂದಿದ್ದೀನಿ. ಸೊ ತರಿಯಾಗಿರಬೇಕು, ತೀರಾ ನುಣ್ಣಗಿರಬಾರ್ದು. ಹಾಗಾಗಿ ಅದಕ್ಕೋಸ್ಕರ ಇದೇ ರೀತಿ ಇದನ್ನು ಗ್ರೈಂಡ್ ಮಾಡ್ಕೊಂಬಂದರೆ ಸಾಕಾಗುತ್ತೆ. ನಂತರ ಇವಾಗ ಇದಕ್ಕೆ ಅವರೇ ಬೇಳೆಯನ್ನು ಸೇರಿಸ್ಕೊಳ್ಳೋಣ. ನಾನು ಇವಾಗ ರುಬ್ಬಿರೋವಂಥ ಮಿಶ್ರಣಕ್ಕೆ ಅವರೇ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು, ವಡೆಗಳನ್ನು ನೀವು ಎಷ್ಟು ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಸುಮಾರು ಒಂದು ಸಣ್ಣ ಬೌಲಿಗೆ ನಾನು ತೋರಿಸ್ತಾ ಇದ್ದೀನಿ. ಆ ಬೌಲಿಂದ ನಾನಿಲ್ಲಿ ಒಂದು 3ರಿಂದ 4 ಬೌಲ್ ಆಗುವಷ್ಟು, ಅಂದರೆ ಒಂದು ದೊಡ್ಡ ಬೌಲು ಅಂತಂದರೆ ಒಂದು 200 ಗ್ರಾಮ್ 200-250 ಗ್ರಾಮ್ ಆಗುವಷ್ಟು ನಾನಿಲ್ಲಿ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಹಾಕಿ ರುಬ್ಬಿ ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ. ಕಾಳು ನಮಗೆ ಬೇಳೆ ಏನಿದೆಯೋ ಅದು ಅಲ್ಲಲ್ಲಿ ಕಾಣ್ತಾ ಇರಬೇಕು, ತೀರಾ ನಾವು ಅದನ್ನು ನುಣ್ಣಗೆ ರುಬ್ಬಕ್ಕೆ ಹೋಗಬಾರ್ದು. ವಡೆ ಈ ರೀತಿಯಾಗಿ ತರಿಯಾಗಿ ರುಬ್ಬಿದ್ರೇ ನಮಗೆ ಟೇಸ್ಟಿಯಾಗಿ ಬರೋದು. ಸೊ ಅದಕ್ಕೋಸ್ಕರ ಇದೇ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಇದನ್ನು ಒಂದು ಬೌಲ್ ತೊಗೊಳ್ಳೋಣ, ಬೌಲಿಗೆ ಹಾಕ್ಕೊಳ್ಳೋಣ. ಇಸ್ಕಿದ ಬೇಳೆ ಇದ್ದರೆ ಖಂಡಿತವಾಗ್ಲೂ ಒಂದು ಸಲ ನೀವು ತಯಾರಿಸಿ, ಇಲ್ಲ ಅಂದರೂ ಕೂಡ ಒಂದು ಸಲ ರೆಡಿ ಮಾಡಿಕೊಂಡು ಈ ಒಂದು ರುಚಿಯಾಗಿರುವಂತಹ ವಡೆಯನ್ನು, ಅವರೇ ಬೇಳೆ ವಡೆಯನ್ನು ತಯಾರಿಸಿ ನೋಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು, ಟೇಸ್ಟ್ ಅಂತೂ ಅದ್ಭುತವಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದಾದ ನಂತರ ಇವಾಗ ನಾನು ರುಬ್ಬಿರುವಂಥ ಮಿಶ್ರಣ ಒಂದು ಬೌಲಿಗೆ ಹಾಕ್ಕೊಂಡು, ಅದಾದ ನಂತರ ಇವಾಗ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದೊಂದಾಗಿ ಹಾಕ್ಕೊಳ್ಳೋಣ. ಈಗ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ, ಒಂದು 10 ಕರಿಬೇವಿನ ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿ ನಾನು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿಯಲ್ಲಿ ಮೀಡಿಯಮ್ ಸೈಜಲ್ಲಿರುವಂತಹ ಒಂದು 2ರಿಂದ 3 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕೋದ್ರಿಂದ ವಡೆ ತುಂಬ ಗರಿಗರಿಯಾಗಿ ಬರುತ್ತೆ. ಇದಕ್ಕೆ ನಾನು ಯಾವುದೇ ಹಿಟ್ಟನ್ನು ಹಾಕ್ಕೊಳ್ತಿಲ್ಲ ಫ್ರೆಂಡ್ಸ್. ಬೇಕು ಅಂದರೆ ನೀವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು. ಸೊ ನಾನು ಏನು ಕೂಡ ಹಾಕ್ಕೊಳ್ತಾ ಇಲ್ಲ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಅವರೇ ಬೇಳೆಯನ್ನು ಕೂಡ ನಾವು ಬಿಡಿಸಿ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಬೇಳೆ ಹಾಕೋದ್ರಿಂದ, ಈ ರೀತಿಯಾಗಿ ಬಿಡಿಸಿ ಹಾಕ್ಕೊಳ್ಳೋದ್ರಿಂದ ಮತ್ತೆ ಇನ್ನೂ ಸ್ವಲ್ಪ ನಾನು ಬೇಳೆಯನ್ನು ಸೇರಿಸ್ಕೊಳ್ತೀನಿ. ಸಣ್ಣ ಒಂದು ಬೌಲಲ್ಲಿ, ಅಂದರೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆಯನ್ನು ಮತ್ತು
ಅದನ್ನು ರುಬ್ಬದಲ್ಲೇ ಮೇಲೆ ಕೂಡ ಹಾಕ್ಕೊಳ್ತೀನಿ. ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋದಕ್ಕೂ ಕೂಡ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅಂತಲೇ. ಅದಕ್ಕೋಸ್ಕರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಏನು ಅದನ್ನು ಮ್ಯಾಶ್ ಮಾಡಿಲ್ಲ ನಾವು, ಸೊ ಕೈಯಲ್ಲಿ ಈ ರೀತಿಯಾಗಿ ಸ್ವಲ್ಪ ಕಿವುಚಿ ನಾವು ಹಿಟ್ಟನ್ನು ನೀಟಾಗಿ ಈ ಒಂದು ಮಸಾಲ ವಡೆ ಮಾಡೋದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದೂ ಕೂಡ ಹಾಕ್ಕೊಳ್ತಿಲ್ಲ. ಅಕಸ್ಮಾತ್ ರುಬ್ಬಬೇಕಾದ್ರೆ ತೆಳ್ಳಗಾಗಿದೆ ಏನು ಮಾಡೋದು ಅನ್ನೋದಾದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು ಅಥವಾ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಸೊ ಟೇಸ್ಟು ನಿಮಗೆ ಬೇಕು ಅನ್ನೋದಾದರೆ ಎರಡನ್ನೂ ಕೂಡ ಒಂದೊಂದು ಸ್ಪೂನು ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಆಗಿದ್ದರೆ, ಇಲ್ಲ ಅಂತಂದರೆ ಖಂಡಿತ ಹಾಕ್ಕೊಳಕ್ಕೆ ಹೋಗಬೇಡಿ. ಇದೇ ಬೇಳೆಯಿಂದ ರುಚಿಯಾಗಿರುವಂಥ ಒಂದು ಕೋಟಿಂಗ್ ಬರಲಿಲ್ಲ ಅಂತ ಕೆಲವರೆಲ್ಲ ಹೇಳ್ತಾರೆ ಕೋಟಿಂಗ್ ಬರಲ್ಲ ಅಂತ. ಖಂಡಿತ ಆ ರೀತಿ ಏನು ಸಮಸ್ಯೆ ಆಗಲಿಲ್ಲ ನನಗೆ. ಆದರೆ ಕೋಟಿಂಗ್ ಬರಲಿಲ್ಲ ಅಂದರೆ ನೀವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೋದು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಅಥವಾ ನಾವು ಕಡಲೆ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಳ್ತೀವಿ ಅಂದರೆ ಕಡಲೆ ಬೇಳೆ ಕೂಡ ನೆನೆಸಿ ಒಂದು 2 ಅವರ್ ನೆನೆಸ್ಬಿಟ್ಟು ಅದಾದ ನಂತರ ರುಬ್ಬಿ ಕೂಡ ನೀವು ಹಾಕ್ಕೊಳ್ಬೋದು. ಈಗ ವಡೆಯನ್ನು ನಾನು ತಯಾರಿಸ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಎಲ್ಲದನ್ನು ಕೂಡ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ವಡೆ ಎಲ್ಲ ರೆಡಿಯಾಗಿದೆ. ಎಣ್ಣೆ ಕಾಯೋದಕ್ಕೆ ಇಡಬೇಕಾಗತ್ತೆ. ಈಗ ಎಣ್ಣೆ ಸ್ವಲ್ಪ ಕಾದಿರಬೇಕು, ತೀರಾ ಜಾಸ್ತಿನೂ ಕಾದಿರಬಾರ್ದು, ತೀರಾ ಕಮ್ಮಿನೂ ಕಾದಿರಬಾರ್ದು, ಮೀಡಿಯಮಾಗಿ ಎಣ್ಣೆ ಕಾದಿರಬೇಕು. ತೀರಾ ಕಾದಿದ್ರೆ ಏನಾಗುತ್ತೆ, ಎಣ್ಣೆ ಹೀರ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಬೇಳೆಯನ್ನು ಮತ್ತು ಜಾಸ್ತಿ ನಾವು ಅವರೇ ಬೇಳೆ ವಡೆ ಮಾಡ್ತಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಸ್ವಲ್ಪ ಎಣ್ಣೆ ಕಾಯೋದಕ್ಕಿಂತ ಮುಂಚೆನೇ ನೀವು ವಡೆಗಳನ್ನು ಹಾಕಿದ್ರೂ ಕೂಡ ಬೇಗ ಎಣ್ಣೆ ಹೀರ್ಕೊಳ್ಳುತ್ತೆ ಮತ್ತು ಎಲ್ಲ ಕೂಡ ಕೆದರ್ಕೊಳ್ಳುತ್ತೆ. ಸೊ ಆವಾಗ ಕದರ್ಕೊಂಡ್ರೆ ಅದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿ, ಸ್ವಲ್ಪ ಮೀಡಿಯಮಾಗಿ ಎಣ್ಣೆ ಕಾಯೋ ಥರ ಇಟ್ಬಿಡಿ. ಅದಾದ ನಂತರ ನೀವು ಇದನ್ನು ಈಗ ವಡೆ ಹಾಕಿದ ನಂತರ ಖಂಡಿತ ಏನೂ ಮುಟ್ಟಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಕಂದು ಬಣ್ಣ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ, ಈ ಸೈಡಲ್ಲೆಲ್ಲ ಬರುತ್ತಲ್ಲ, ಅಲ್ಲಿವರೆಗೂ ಅದನ್ನು ಹಾಗೆ ಬಿಡಿ. ಸ್ಟವ್ನ ಹೈ ಫ್ಲೇಮ್ ಮಾಡಬೇಡಿ, ಮೀಡಿಯಮ್ ಟು ಲೋ ಮಾಡ್ಕೊಳ್ಳಿ. ಅದಾದ ನಂತರ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಾವು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ವಡೆ ಕಲರ್ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಯಾಕೆಂದರೆ ವಡೆ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಸ್ಟವ್ನ ಮೀಡಿಯಮ್ ಟು ಲೋ ಇಟ್ಕೊಂಡು ನೀವು ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ ಮಾಡೋದ್ರಿಂದ ಬೇಗ ಬೇಯೋದಿಲ್ಲ, ಕಲರ್ ಮಾತ್ರ ಚೇಂಜ್ ಆಗುತ್ತೆ, ಒಳಗಡೆಲ್ಲ ಹಸಿ ಹಸಿ ಇರುತ್ತೆ. ಅದಕ್ಕೋಸ್ಕರ ಯೋಚನೆ ಮಾಡಿ ಖಂಡಿತವಾಗ್ಲೂ ನಿಧಾನವಾಗಿ ನೀವು ವಡೆಯನ್ನು ಬೇಯಿಸ್ಕೋಬೇಕು. ಓಕೆ, ನಾನು ಎಣ್ಣೆ ಕೂಡ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ. ಯಾವುದೇ ಡೀಪ್ ಫ್ರೈ ಮಾಡಬೇಕಾದ್ರೂ ಅಷ್ಟೇ ನಾನು ಮೀಡಿಯಮಾಗಿ ಎಣ್ಣೆನ ಉಪಯೋಗಿಸ್ತೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಖಂಡಿತ ನೀವು ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಓಕೆ, ಈಗ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಆಗಿದೆ. ಕಲರ್ ಎಲ್ಲ ತುಂಬ ಚೆನ್ನಾಗಾಗಿದೆ, ಗರಿ ಗರಿಯಾಗಿ ಬಂದಿದೆ, ನೋಡಿದ್ರೇ ಗೊತ್ತಾಗ್ತಿದೆ. ಸೊ ಈಗ ನಿಧಾನವಾಗಿ ಇದಕ್ಕೆ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ನೀವು ಈ ಸೀಸನ್ ಮುಗಿಯೋಷ್ಟೊತ್ತಿಗೆ ಅವರೇ ಬೇಳೆಯಲ್ಲಿ ಅಥವಾ ಅವರೇ ಕಾಳಲ್ಲಿ ಮಾಡುವಂತಹ ಎಷ್ಟೆಲ್ಲ ರೆಸಿಪಿಗಳಿದೆಯೋ ಖಂಡಿತ ಎಲ್ಲದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಸೀಸನ್ ಮತ್ತೆ ಸಿಗೋದು 1 ವರ್ಷಕ್ಕೆ, ಅಷ್ಟರೊಳಗೆ ಆ ಸೀಸನಲ್ಲಿ ಸಿಗುವಂತಹ ಒಂದು ಆಹಾರಗಳನ್ನು ನಾವು ಖಂಡಿತವಾಗ್ಲೂ ತಿಂದರೆ ಒಳ್ಳೆಯದು. ಅದಕ್ಕೋಸ್ಕರ ಸೊ ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿಗಳು ಬೇಕು ಅಂದರೆ ಖಂಡಿತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಗೊತ್ತಿರೋವಂಥ ರೆಸಿಪಿಗಳಿದ್ರು, ಅವರೇ ಕಾಳು ಅವರೇ ಬೇಳೆಯಲ್ಲಿ ಮಾಡುವಂಥ ರೆಸಿಪಿಗಳಿದ್ರು ಶೇರ್ ಮಾಡಿ, ಅಥವಾ ಬೇರೆ ರೆಸಿಪಿಗಳಿದ್ರು ಖಂಡಿತ ಶೇರ್ ಮಾಡಿ, ಏನೂ ತೊಂದರೆ ಇಲ್ಲ. ಈಗ ಆಗಿರುವಂಥ ವಡೆಯನ್ನೆಲ್ಲ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ಮತ್ತೊಂದು ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡ್ಬೋದು ಗರಿ ಗರಿ ಆಗಿರುವಂಥ ರುಚಿಯಾಗಿರುವಂತಹ ಒಂದು ಇಸ್ಕಿದ ಅವರೇ ಬೇಳೆ ವಡೆ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೇ ತಿಳಿಸಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.